ಅವನಾಗವನೇ ಬಂದು ನಿನ್ನ ಹತ್ರ ಸಾರಿ ಕೇಳಬೇಕು. ಅಲ್ಲಿವರೆಗೂ ನೀನು ಆಟಿಟ್ಯೂಡ್ ಮೇಂಟೈನ್ ಮಾಡಬೇಕು. ಹೌದೌದು, ಇನ್ಮೇಲೆ ನಾನು ಸ್ವಲ್ಪ ಸ್ಕೋಪ್ ತಗೊಳ್ತೀನಿ. ನಾನೇ ಅವ್ರ ಹಿಂದೆ ಹೋಗಲ್ಲ. ವೆರಿ ಗುಡ್. ಆಮೇಲೆ ಒಂದಷ್ಟು ದಿನ ಅವನ ಪಾಡ್ಗವನ್ನ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡು. ಅಂದ್ರೆ ನನ್ನಿಂದ ಅವ್ರ ನೆಮ್ಮದಿ ಹಾಳಾಗುತ್ತೆ ಅಂತ ಹೇಳ್ತಿದ್ದೀರಾ ನೀವು? ಚಚೆ, ನಾನು ಹಾಗೆ ಹೇಳಿಲ್ಲ. ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಒಂದಷ್ಟು ದಿನ ಅವನ ಪಾಡ್ಗವನ್ನ ಬಿಟ್ಬಿಡು ಅಂತ ಹೇಳಕ್ ಬಂದೆ. ಇದೊಂಥರ ಈ ಹಗ್ಗನ ಲೂಸ್ ಬಿಟ್ಟು ಹಿಡಿತಾರಲ್ಲ, ಆ ತರ ಟೆಕ್ನಿಕ್. ಓ ಹಾಗ. ಬಟ್ ನಾನು ಲೂಸ್ ಬಿಟ್ಟು ಅವ್ರೇನಾದ್ರೂ ಓಡೋಗ್ಬಿಟ್ರೆ ಆಮೇಲೆ ನನ್ನ ಕೈಗೆ ಸಿಗದೆ ಹೋದ್ರೆ? ಆ ಥರ ಎಲ್ಲ ಏನೂ ಆಗಲ್ಲ. ನಾನು ಹೇಳೋದನ್ನ ಫಾಲೋ ಮಾಡಿ ನೋಡು, ಆಮೇಲೆ ನಿನಗೆ ರಿಸಲ್ಟ್ ಗೊತ್ತಾಗುತ್ತೆ. ಹಾ ಸರಿ ಸರಿ, ನೀವು ಹೇಳ್ದಾಗೆ ಮಾಡ್ತೀನಿ ಚಿಕ್ಕ ಬಾಬಾ. ಇನ್ಮೇಲೆ ನಾನು ಸ್ಕೋಪ್ ತಗೊಳ್ತೀನಿ. ಆ ಗೌತಮಿನ ನೋಡೇ ಬಿಡ್ತೀನಿ. ಇನ್ಮೇಲಿಂದ ಆಟ ಶುರು. ಹೌದು, ನಿನಗೆ ಅನ್ಸುತ್ತಾ ನೀನು ಮಾಡ್ತಿರೋ ಪ್ಲಾನು ವರ್ಕೌಟ್ ಆಗುತ್ತೆ ಅಂತ? ನಿಕ್ಕಿ, ನಿನಗೆ ಗೊತ್ತಲ್ವಾ ನನ್ನ ಪ್ಲಾನ್ ಯಾವಾಗಲೂ ಪರ್ಫೆಕ್ಟ್ ಆಗಿರುತ್ತೆ ಅಂತ. ಪ್ಲಾನ್ ಇಲ್ಲದೆ ನಾನೊಂದು ಹೆಜ್ಜೆ ಮುಂದೇನೂ ಇಡಲ್ಲ. ಪ್ಲಾನಿಂಗ್ ಅಂದ್ರೇನೆ ನಾನು ಅಂದ್ರೇನೆ ಪ್ಲಾನ್. ಅದು ನಿಜ ಅನ್ನು. ಅದರಲ್ಲೆಲ್ಲ ತುಂಬ ಹುಷಾರಿದ್ಯಾ ನೀನು. ಅಂದ್ಕೊಂಡಿದ್ದನ್ನ ಅಚೀವ್ ಮಾಡಬೇಕು ಅಂದರೆ ಹಾಗೆ ಇರಬೇಕಲ್ಲ. ನಾನು ನನ್ನ ಲೈಫ್ನ ಎಷ್ಟು ನೀಟಾಗಿ ಪ್ಲಾನ್ ಮಾಡಿದ್ದೀನಿ ಅಂದರೆ ಚೆಸ್ ಆಡ್ತಾರಲ್ಲ ಆ ಲೆವೆಲ್ಗೆ ಒಂದು ಹೆಜ್ಜೆನೂ ಆಚೀಚೆ ಆಗಬಾರ್ದು. ನನ್ನ ಗುರಿ ಏನಿದೆಯೋ ನಾನು ಆ ಕಡೆನೇ ಹೋಗೋದು. ನನಗೆ ನನ್ನ ಗುರಿನ ಅಚೀವ್ ಮಾಡೋದು ಮುಖ್ಯ, ಹೇಗೆ ಮಾಡಿದೆ ಅನ್ನೋದಲ್ಲ. ನಾನು ಹೋಗೋ ದಾರಿಯಲ್ಲಿ ಒಂದು ಚಿಕ್ಕ ಮುಳ್ಳಿದ್ರೂ ಅದನ್ನು ಕಿತ್ತು ಬಿಸಾಕ್ತೀನಿ. ನಾನು ಹೋಗೋ ರೂಟ್ ಯಾವಾಗಲೂ ಕ್ಲಿಯರ್ ಆಗಿರಬೇಕು ಅಂತಲೇ ಬಯಸ್ತೀನಿ. ಒಂದು ವೇಳೆ ನಾನು ಹೋಗೋ ದಾರಿಯಲ್ಲಿ ಯಾರಾದರೂ ಅಡ್ಡ ಬರ್ತಾರೆ ಅಂದರೆ ಅದನ್ನು ನೋಡಿಕೊಂಡು ಸುಮ್ಮನೆ ಕೂರೋ ಟೈಪ್ ನಾನಂತೂ ಅಲ್ವೇ ಅಲ್ಲ. ಅದು ಯಾರೇ ಆಗಿರಲಿ, ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಅದು ಏನು ಮಾಡಬೇಕೋ ಅದನ್ನು ನಾನು ಮಾಡೇ ಮಾಡ್ತೀನಿ. ನನ್ನ ಗುರಿನ ಸೇಫ್ ಆಗಿ ಸ್ಮೂತ್ ಆಗಿ ರೀಚ್ ಆಗೋ ಥರ ನಾನು ನೋಡ್ಕೋತೀನಿ. ಹೌದು, ಅಂಕಿತಾ ನಿನ್ನ ದಾರಿಗೆ ಏನಾದರೂ ಅಡ್ಡ ಬಂದರೆ ಅವಾಗ ಏನು ಮಾಡ್ತೀಯಾ? ನನ್ನ ದಾರಿಗೆ ನನ್ನ ತಂಗಿನೇ ಅಡ್ಡ ಬಂದರೆ ಸುಮ್ಮನೆ ಬಿಡಲ್ಲ. ಇನ್ನು ಆ ಅಂಕಿತನ ಬಿಡ್ತೀನಿ. ಆನ್ ಎನಿಮಿ ಇಸ್ ಆನ್ ಎನಿಮಿ. ಈ ಅಕ್ಕ ತಂಗಿ ಅಣ್ಣ ತಮ್ಮ ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ. ನನಗೆ ನಾನು ಮಾತ್ರ ಮುಖ್ಯ. ನನ್ನ ಫಸ್ಟ್ ಪ್ರಿಯಾರಿಟಿ ಯಾವಾಗಲೂ ನಾನೇ ಆಗಿರ್ತೀನಿ. ಫಸ್ಟ್ ನಾನು, ಆಮೇಲೆ ಮಿಕ್ಕಿತ್ತು. ತಂಗಿನೂ ಬಿಡಲ್ಲ, ಯಾರನ್ನು ಬಿಡಲ್ಲ. ಇದೇ ನನ್ನ ಪಾಲಿಸಿ. ಯಾಕೆ ಕಾಲ್ ಮಾಡ್ತಿದ್ದಾಳೆ? ಹಲೋ, ನೀನ್ ಯಾಕೆ ನನಗೆ ಕಾಲ್ ಮಾಡಿದ್ಯಾ? ಅಕ್ಕ, ನಾನೊಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀಯಾ? ನೀನು ರಮಾ ಮೇಡಮ್ ಮನೆಗೆ ಬಂದಿದ್ಯಾ? ಅಂದ್ರೆ ಇವರಿಬ್ರು ಆ ಮನೆ ಖಾಲಿ ಮಾಡಿಲ್ವಾ? ಯಾಕಕ್ಕ ಸುಮ್ಮನಾದೆ? ಬಂದಿದ್ಯಾ ಇಲ್ವಾ ಹೇಳು. ನಿನಗೆ ಹೆಂಗ್ ಗೊತ್ತಾಯ್ತು? ಮೊದಲು ಅದನ್ನ ಹೇಳು. ನೀನು ಇನ್ನೂ ಆ ಜಾಗ ಖಾಲಿ ಮಾಡಿಲ್ವಾ? ಜಾಗ ಖಾಲಿ ಮಾಡು ಅಂದ್ರೆ ಎಲ್ಕಕ್ಕ ಹೋಗ್ಲಿ? ಗೊತ್ತಿಲ್ದಿರೋ ಊರಲ್ಲಿ ನಮ್ಗೆ ಯಾರು ನೆರಳು ಕೊಡ್ತಾರೆ? ಅಕ್ಕ ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ? ಯಾವ ಕಾರಣಕ್ಕೆ ಹೀಗೆಲ್ಲ ಮಾಡ್ತಿರ್ಬಹುದು? ಅಕ್ಕ ಏನೋ ತಪ್ಪು ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ಏನಿರಬಹುದು? ಏನಿವರು ನಿಂತಲ್ಲೇ ಧ್ಯಾನ ಮಾಡ್ತಿದ್ರಲ್ಲ? ಹಲೋ, ಯಾಕ್ರಿ ರಾಜ್ಕುಮಾರಿ ಅವರೇ ನಿಂತಿದ್ದ ಜಾಗದಲ್ಲೇ ಧ್ಯಾನ ಮಾಡ್ತಿದ್ದೀರಾ? ನಿಮ್ ಮುಖ ನೋಡಿದ್ರೆ ಯಾಕೋ ಹವಾಮಾನ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಬೆಳಗ್ಗೆಯಿಂದನೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾಕೋ ನಿಮ್ ಮೂಡೆ ಚೆನ್ನಾಗಿಲ್ವಲ್ಲ? ಯಾರಾದ್ರೂ ಏನಾರಂದ್ರ? ಅದೆಲ್ಲ ನಿನ್ಗ್ಯಾಕೆ? ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಬಟ್ಟೆ ಒಣಗಾಕ್ತಾಗ ಒಣಗಾಕ್ಬಿಡ್ತೀನಿ. ಹಲೋ ಹಲೋ ಹಲೋ, ಓಲ್ಡೇನ್ ಯಾಕ್ರಿ ಅಷ್ಟೊಂದು ರೈಸ್ ಆಗ್ತಿದ್ದೀರಾ? ಒಳ್ಳೆ ಈ ಪಾಪ್ಕಾರ್ನ್ ತರ ಸಿಡಿ ಅಂತಿರ್ತಿರಲ್ಲ ಯಾವಾಗ ನೋಡಿದ್ರು. ಸ್ವಲ್ಪ ಕೂಲ್ ಆಗಿರ್ರಿ. ಏನ್ ಕೂಲು ಏನ್ ಮಣ್ಣು? ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ.
ರೀ ಯಾಕ್ರಿ ಅಷ್ಟೊಂದು ಉರ್ಕೋತಾ ಇದ್ದೀರಾ? ಇವಾಗ ನಾನು ಏನು ಹೇಳ್ಬಾರ್ದು ಹೇಳ್ದೆ? ನಿಮ್ಮ ಮನಸ್ಸಲ್ಲಿ ಏನಾದ್ರು ಫೀಲಿಂಗ್ಸ್ ಇದ್ರೆ ನಿಮ್ಮ ಫೀಲಿಂಗ್ಸ್ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಹಾಗಲ್ಲ ನಾನು ಹೇಳ್ತಿರೋದು. ನನ್ನ ಹತ್ರ ಪೋಸ್ಟ್ ಬಾಕ್ಸ್ ಇದ್ದಾಗೆ ನೀವು ಹಾಕೋ ಲೆಟರು ನನ್ನ ಹತ್ರ ಸೇಫ್ ಆಗಿರುತ್ತೆ. ಅದ್ರಲ್ಲಿರೋ ಇನ್ಫಾರ್ಮೇಶನ್ ಯಾರ ಹತ್ರನೂ ಹೋಗಲ್ಲ. ಅದಕ್ಕೆ ಹಾಗೆ ಹೇಳ್ದೆ, ಶೇರ್ ಮಾಡ್ಕೋಬೋದಲ್ವಾ? ಹೇಳ್ಕೋಬೇಕು ಅಂತ ಅನ್ನಿಸ್ತಿದೆ ಡ್ರೈವರು. ಆದ್ರೆ ಅಕ್ಕನ ವಿಷಯನ ನಿನ್ನ ಹತ್ರ ಹೇಗೆ ಹೇಳ್ಕೊಳ್ಳೋದು? ಹಲೋ, ಏನ್ರಿ ಅಷ್ಟೊಂದು ಮೀನಾಮೇಶ ಎಣಿಸ್ತಾ ಇದ್ದೀರಾ? ಏನಾದ್ರು ಇದ್ರೆ ಶೇರ್ ಮಾಡ್ಕೊಳ್ಳಿ ಅಲ್ವಾ? ನೋಡು, ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ನಂಗೆ ತುಂಬಾ ಕೆಲಸ ಇದೆ. ಹೋಗ್ಲಿ ಬಿಡಿ. ನಿಮ್ಮ ಸಮಸ್ಯೆ ಏನು ಅಂತ ನಾನೇ ಗೆಸ್ ಮಾಡ್ಲಾ? ನೀವು ರಾಜ್ಕುಮಾರಿ ಕತೆ ಹೇಳಿದ್ರಲ್ವಾ, ಮೋಸ್ಟ್ಲಿ ಅದು ನಿಜಾನೇ ಆಗಿರ್ಬೋದು. ಇಲ್ಲ ಅಂದ್ರೆ ನೀವು ಯಾವುದೋ ಜನ್ಮದಲ್ಲಿ ರಾಜ್ಕುಮಾರಿನೇ ಆಗಿರ್ತೀರ. ಇಲ್ಲ ಅಂದ್ರೆ ದೇವಲೋಕದಲ್ಲಿ ರಂಬೆಗೋ ಊರ್ವಶಿಗೋ ಕಸಿನ್ ಸಿಸ್ಟರ್ ಆಗಿರ್ತೀರ. ಅಲ್ಲೇನೋ ತಪ್ಪು ಮಾಡಿ ದೇವರು ಶಾಪ ಕೊಟ್ಟು ನಿಮ್ನ ಇಲ್ಲಿಗೆ ಕಳ್ಸಿರ್ತಾನೆ. ಅದಕ್ಕೆ ಇಲ್ಲಿ ಬಂದ್ರು ಅಲ್ಲಿದೆ ಧ್ಯಾನ ನಿಮ್ಗೆ. ಕರೆಕ್ಟಾ? ಡ್ರೈವರು, ನಿನಗೆ ಮಾಡೋಕೇನು ಕೆಲಸ ಇಲ್ವಲ್ಲ, ಅದಕ್ಕೆ ಈ ತರ ತರ್ಲೆ ಕ್ವಶನ್ಗಳಾಗ್ತೀಯ. ನನಗೆ ತುಂಬಾ ಕೆಲಸ ಇದೆ, ಬಟ್ಟೆ ಒಣಗಾಕ್ಬೇಕು, ಬಾ ಹೆಲ್ಪ್ ಮಾಡು. ಹಬ್ಬಾ, ಕೊನೆಗೂ ನೀವು ನಕ್ಕದ್ರಲ್ಲ, ಅದೇ ನನ್ನ ಖುಷಿ. ಸರಿ ಬನ್ನಿ, ಪಾರ್ಟ್ನರ್ಶಿಪ್ ಅಲ್ಲಿ ಬಟ್ಟೆ ಒಣಗಾಕಣ. ಇದಕ್ಕೇನ್ ಕಡಿಮೆ ಇಲ್ಲ.